ಬದುಕಿದ್ಲಾಗ್ಲೇ ಅಧಿಕಾರಿಗಳಿಗೆ ತನ್ನ ತಿಥಿಗೆ ಆಹ್ವಾನ ಮಾಡಿದ್ದಾನೆ ಇಲ್ಲೊಬ್ಬ ರೈತ. ತನ್ನ ತಿಥಿಗೆ ತಾನೇ ಆಹ್ವಾನ ಪತ್ರಿಕೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಕೈಗಿಟ್ಟಿದ್ದಾನೆ. ಆತನಿಗೆ ಬೇರೆ ಯಾವ ದಾರಿನೂ ಕಾಣಿಸಿರ್ಲಿಲ್ಲ. ತನ್ನ ಕೆಲಸ ಆಗ್ಬೇಕಾಗಿತ್ತು, ಸಾವು ಸಲ ಹೋಗಾಗಿದೆ, ಅಧಿಕಾರಿಗಳ ಕೈಕಾಲು ಹಿಡಿದಾಗಿದೆ, ಅರ್ಜಿ ಕೊಟ್ಟಾಗಿದೆ, ಯಾವುದಕ್ಕೂ ಸ್ಪಂದಿಸಲಿಲ್ಲ ಅನ್ನುವಂತಹ ಟೈಮ್ನಲ್ಲಿ ಶ್ರೀಗಂಧ ಬೆಳೆಯುವಂತಹ ಬೆಳೆಗಾರ ಈ ರೀತಿಯಾದಂತಹ ನಿರ್ಧಾರವನ್ನ ಮಾಡಿಬಿಟ್ಟಿದ್ದಾರೆ. ನಾಳೆ ಬೆಳಗ್ಗೆ 10 ಗಂಟೆಗೆ ಸಂತಾಪ ಸಭೆ ಇದೆ, ಮಧ್ಯಾಹ್ನ 1 ಗಂಟೆಗೆ ಊಟ ಇದೆ ಅಂತ ಹೇಳಿ ತರೀಕೆರೆ ಶ್ರೀಗಂಧದ ಬೆಳೆಗಾರ ವಿಶುಕುಮಾರ್ ತಮ್ಮದೇ ತಿಥಿ ಊಟದ ಆಹ್ವಾನ ಪತ್ರಿಕೆಯನ್ನ ಅರಣ್ಯ ಇಲಾಖೆಯ ಅಧಿಕಾರಿಗಳ ಕೈಗಿಟ್ಟಿದ್ದಾರೆ. ಶ್ರೀಗಂಧದ ಬೆಳೆಗೆ ಸೂಕ್ತ ಪರಿಹಾರವನ್ನ ಕೊಡ್ಲಿಲ್ಲ ಅನ್ನುವಂತಹ ಕಾರಣಕ್ಕಾಗಿ ಈ ರೀತಿಯಾಗಿ ವಿಭಿನ್ನವಾಗಿ ಆಕ್ರೋಶವನ್ನ ವ್ಯಕ್ತಪಡಿಸಿರೋದು. ಅಧಿಕಾರಿಗಳ ಆಟಕ್ಕೆ ಬೇಸತ್ತು ಇಂಥದ್ದೊಂದು ಪ್ರತಿಭಟನೆಯನ್ನ ವಿಶುಕುಮಾರ್ ಮಾಡಿದ್ದಾರೆ. ಸಿಸಿಎಫ್ ನ ಭೇಟಿ ಮಾಡಿಸಿ ಇಲ್ಲ ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನು ಕೂಡ ಹಾಕಿದ್ರು. ಶಿವಮೊಗ್ಗ ಸಿಸಿಎಫ್ ಕಚೇರಿ ಬಳಿಯಲ್ಲೇ ಕಾರ್ನಲ್ಲೇ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ ಅಂತ ಹೇಳಿ ಬೆದರಿಕೆಯನ್ನ ಹಾಕಿದ್ರು ವಿಶುಕುಮಾರ್. ಶ್ರೀಗಂಧದ ಬೆಳೆಗಾರ ವಿಶುಕುಮಾರ್ ಈ ರೀತಿಯಾಗಿ ತಮ್ಮದೇ ಸಾವಿನ ಒಂದು ತಿಥಿ ಕಾರ್ಡನ್ನ ಕಳಿಸಿರೋದು. ಆ ತಿಥಿ ಕಾರ್ಡನ್ನ ಗಮನಿಸ್ತಾ ಇದ್ದೀರಿ. ಭಾವಪೂರ್ಣ ಶ್ರದ್ಧಾಂಜಲಿ ಅಂತ ಹೇಳಿ ವಿಶುಕುಮಾರ್ ಅವರ ಫೋಟೋ ಹಾಕಲಾಗಿದೆ. ಸಂತಾಪ ಸೂಚಿಸುವವರು ಅಂತ ಹೇಳಿ ಯಾರ್ಯಾರ ಹೆಸರನ್ನ ಹಾಕಿದ್ದಾರೋ ಎಲ್ಲರೂ ಕೂಡ ಅರಣ್ಯಾಧಿಕಾರಿಗಳೇ. ಈ ರೀತಿಯಾಗಿ ತನ್ನದೇ ತಿಥಿ ಕಾರ್ಡನ್ನ ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂತಂದ್ರೆ ಆತ ಎಷ್ಟು ಬೇಸತ್ತು ಹೋಗಿರಬಹುದು ಅಂತ ಹೇಳಿ ನಾವು ಯೋಚನೆ ಮಾಡಬೇಕು. ಅರಣ್ಯಾಧಿಕಾರಿಗಳು ಶ್ರೀಗಂಧದ ಬೆಳೆಗೆ ಪರಿಹಾರವನ್ನ ಕೊಟ್ಟಿಲ್ಲ ಅನ್ನೋದು ವಿಶುಕುಮಾರ್ ಅವರ ಬೇಸರಕ್ಕೆ, ಆಕ್ರೋಶಕ್ಕೆ ಕಾರಣ ಆಗಿತ್ತು. ಪರಿಹಾರ ಕೊಡ್ಲಿಲ್ಲ ಅಂತಂದ್ರೆ ನಾನು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತೀನಿ ಅಂತ ಹೇಳಿ ಅರಣ್ಯ ಇಲಾಖೆಯ ಕಚೇರಿಯ ಮುಂಭಾಗ ಹೋಗಿನೂ ಬೆದರಿಕೆ ಹಾಕಿದ್ದಾರೆ. ಅಂದ್ರೆ ಆ ರೀತಿಯಾಗಿಯೂ ಅಧಿಕಾರಿಗಳಿಗೆ ಕನ್ವಿನ್ಸ್ ಮಾಡುವಂತಹ ಪ್ರಯತ್ನವನ್ನ ಶ್ರೀಗಂಧದ ಬೆಳೆಗಾರರಾಗಿರುವಂತಹ ವಿಶುಕುಮಾರ್ ಮಾಡಿದ್ದಾರೆ. ಆದ್ರೆ ಅಧಿಕಾರಿಗಳಿಂದ ಯಾವುದೇ ರೀತಿಯಾದಂತಹ ಸ್ಪಂದನೆ ಸಿಗದೇ ಇದ್ದಂತಹ ಟೈಮ್ನಲ್ಲಿ ತನ್ನ ತಿಥಿ ಕಾರ್ಡನ್ನ ತಾನೇ ಮಾಡಿಸಿ ಅದನ್ನ ಅರಣ್ಯಾಧಿಕಾರಿಗಳ ಕೈಗಿಟ್ಟು ಈ ರೀತಿ ವಿಭಿನ್ನವಾಗಿ ಪ್ರತಿಭಟನೆ ಮಾಡುವಂತಹ ಕೆಲಸವನ್ನ ವಿಶುಕುಮಾರ್ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಹಾರುದ್ರ ನೀಡ್ತಾ ಹೋಗ್ತಾರೆ. ಮಹಾರುದ್ರ, ಒಬ್ಬ ರೈತ, ಶ್ರೀಗಂಧದ ಬೆಳೆಗಾರ ಈ ರೀತಿಯಾಗಿ ತಮ್ಮದೇ ತಿಥಿ ಕಾರ್ಡನ್ನ ಮಾಡಿಸಿ ಅರಣ್ಯಾಧಿಕಾರಿಗಳ ಕೈಗೆ ನೀಡ್ತಾರೆ ಅಂತಂದ್ರೆ ಎಷ್ಟರ ಮಟ್ಟಿಗೆ ಆ ಕಚೇರಿ ಗಲ್ದು ಆ ವ್ಯಕ್ತಿ ಬೇಸತ್ತು ಹೋಗಿರಬೇಕು ಅನ್ನೋದನ್ನ ನಾವು ಅಂದಾಜು ಮಾಡಬೇಕು. ವಿಶುಕುಮಾರ್ ಅವರನ್ನ ಈ ವಿಚಾರವಾಗಿ ಮಾತನಾಡಿಸಿದಾಗ ಅವ್ರು ಹೇಳಿದ್ದೇನು? ಅಟ್ಲೀಸ್ಟ್ ಈ ತಿಥಿ ಕಾರ್ಡನ್ನ ಮಾಡಿಸಿದ ಮೇಲಾದ್ರೂ ಅರಣ್ಯಾಧಿಕಾರಿಗಳು ಅವ್ರ ಕೆಲಸ ಮಾಡ್ಕೊಡೋದಕ್ಕೆ ಮುಂದಾದ್ರ ಇಲ್ವಾ? ಹೌದು ವಿದ್ಯಾಶ್ರೀ, ಏನಂದ್ರೆ ಕೆಲವರು ಏನಂದ್ರೆ ಸತ್ತ ನಂತರ ಏನಂದ್ರೆ ತಿಥಿ ಕಾರ್ಯವನ್ನ ಮಾಡೋದು ಸಾಮಾನ್ಯ. ಆದ್ರೆ ಈ ವ್ಯಕ್ತಿ ಬದುಕಿದ್ದು ಆಗ್ಲೇ ಒಂದು ತಿಥಿ ಕಾರ್ಯಕ್ಕೆ ಮುಂದಾಗಿರುವುದು ಇದು ಒಂದು ಆಕ್ರೋಶಕ್ಕೆ ಕಾರಣವಾಗಿದೆ. ಏನಂದ್ರೆ ಆ ಶ್ರೀಗಂಧ ಬೆಳೆದ ರೈತನಿಗೆ ಒಂದು ಅನ್ಯಾಯ ಮಾಡಿಯೋದು ಅರಣ್ಯ ಇಲಾಖೆ ಮತ್ತು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಮತ್ತು ಆ ಒಂದು ಇಲಾಖೆಯ ವಿರುದ್ಧ ಎಂದ ಈ ರೈತ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿರುವಂತದ್ದು. ಆ ಸಲುವಾಗಿ ಏನಂದ್ರೆ ಹಲವು ಬಾರಿ ಕಳೆದ 2 ವರ್ಷದಿಂದಲೂ ಕೂಡ ಶ್ರೀಗಂಧದ ಬೆಳೆಗೆ ಒಂದು ನ್ಯಾಯಯುತವಾದ ಬೆಲೆಯನ್ನ ನೀಡಬೇಕು ಅಂತ ಹೋರಾಟವನ್ನ ಹಗಲು ರಾತ್ರಿ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ವಾರದ ಹಿಂದೆ ಏನಂದ್ರೆ ಈ ರಾಷ್ಟ್ರಪತಿ ಹಾಗೂ ಪ್ರಧಾನ ಮಂತ್ರಿಗಳಿಗೂ ಕೂಡ ದಯಾಮರಣವನ್ನ ನೀಡಬೇಕು ಅಂತೇಳಿ ಒಂದು ಪತ್ರವನ್ನ ಕೂಡ ಬರೆದಿತ್ತು. ಅದಕ್ಕೂ ಕೂಡ ಕ್ಯಾರೆ ಅನ್ನೋದ ಒಂದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಅರಣ್ಯ ಇಲಾಖೆ ಅಧಿಕಾರಿಗಳು ಈತನ ಹೋರಾಟಕ್ಕೆ ಯಾವುದೇ ಒಂದು ಸ್ಪಂದನೆಯನ್ನ ನೀಡಿಲ್ಲ. ನಿನ್ನೆ ಏನಂದ್ರೆ ರಾತ್ರಿ ಒಂದು ಶಿವಮೊಗ್ಗದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಕಚೇರಿಗೆ ಹೋಗಿ ಏನಂದ್ರೆ ಅಧಿಕಾರಿಗಳನ್ನ ಭೇಟಿ ಆಗ್ಬೇಕು ಅಂತೇಳಿ ಕೇಳ್ಕೊಳ್ತಾರೆ. ಆವಾಗ ಅಧಿಕಾರಿಗಳನ್ನ ಭೇಟಿ ಆಗ್ಲಿಕ್ಕೆ ಪೊಲೀಸರು ಅವಕಾಶವನ್ನ ಕೊಡಲ್ಲ, ಅಲ್ಲೇ ಆತ್ಮಹತ್ಯೆಯನ್ನ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಆವಾಗ ಏನಂದ್ರೆ ಶಿವಮೊಗ್ಗ ಪೊಲೀಸರು ಆತನನ್ನ ತಡೆದು ಏನಂದ್ರೆ ಆತನ ಮನವೊಲಿಸಿ ಕಳಿಸಿರ್ತಾರೆ. ಅದಕ್ಕೆ ಏನಂದ್ರೆ ನೊಂದು ಏನಂದ್ರೆ ಈ ರೀತಿ ಒಂದು ತಿಥಿ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ನಾಳೆ ಒಂದು ತಿಥಿ ಕಾರ್ಯಕ್ಕೆ ಆತ ಒಂದು ರೆಡಿ ಮಾಡ್ಕೊಂಡಿರೋದು. ಅಲ್ಲಿ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಮತ್ತು ಭ್ರಷ್ಟ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಮತ್ತು ನ್ಯಾಯಯುತವಾಗಿ ಕೆಲಸ ಮಾಡುವಂತ ನಿಷ್ಠಾವಂತ ಪೊಲೀಸರಿಗೆ ಮತ್ತು ಭೂಸ್ವಾಧೀನ ಅಧಿಕಾರಿಗಳಿಗೆ ಆಹ್ವಾನ ಪತ್ರವನ್ನ ನೀಡಿರುವಂತದ್ದು. ಈ ರೀತಿ ಒಂದು ಆಕ್ರೋಶವನ್ನ ವ್ಯಕ್ತಪಡಿಸಿ ಅವರಿಗೆ ಒಂದು ಈ ರೀತಿ ಒಂದು ಅಂದ್ರೆ ನನಗೆ ಅನ್ಯಾಯ ಆಗಿದೆ. ಯಾಕಂದ್ರೆ ಈ ಹಲಸಿನ ಮರಕ್ಕೆ ಮತ್ತೆ ಲಿಂಬು ಗಿಡಕ್ಕೆ ಒಂದು
ಉತ್ತಮವಾದ ಬೆಲೆಯನ್ನು ಕೊಡುವ ಅರಣ್ಯ ಇಲಾಖೆ ಶ್ರೀಗಂಧದ ಮರಕ್ಕೆ ಯಾಕೆ ಒಂದು ಬೆಲೆಯನ್ನು ಕೊಡಲ್ಲ? ಈಗಾಗಲೇ ಕೋರ್ಟ್ ಆದೇಶವನ್ನು ನೀಡಿದೆ. ನ್ಯಾಯಯುತವಾಗಿ 25,000 ರೂಪಾಯಿ ಹಣವನ್ನ ಒಂದು ಮರಕ್ಕೆ ನೀಡಿ ಆ ರೈತನಿಗೆ ಒಂದು ನ್ಯಾಯವನ್ನು ಕೊಡಬೇಕು ಅಂತ ಹೇಳಿ ಆದೇಶ ಇದ್ರೂ ಕೂಡ ಈ ರೀತಿ ಒಂದು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಆಕ್ರೋಶವನ್ನು ವ್ಯಕ್ತಪಡಿಸಿ ಈಗ ತಿಥಿ ಕಾರ್ಯಕ್ಕೆ ಅಧಿಕಾರಿಗಳನ್ನ ಕರೆದಿರುವಂತದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಮಹಾರುದ್ರ ತಮ್ಮೆಲ್ಲ ಡೀಟೇಲ್ಸ್ಗೆ.